ಗೈಸ್ ಇವರೇ ನೋಡಿ ನಿಸರ್ಗ, ನನ್ನ ಫ್ರೆಂಡು. ಇವತ್ತಿನ ದಿನ ನನ್ನ ಮಗನ ಹುಟ್ಟುಹಬ್ಬ, ಅದ್ರ ಜೊತೆಲೆ ಡಾಕ್ಟರ್ ರಾಜ್ಕುಮಾರ್ ಅವ್ರ ಹುಟ್ಟುಹಬ್ಬ. ಎಂತ ಕ್ರೇಜ್ ನೋಡಿ, ಬುದ್ಧಿವಂತನಾಗಿ ಬೆಳಿಲಿ ಅಂತ ನಾನು ಆಶಿಸ್ತೀನಿ. ಓಪನ್ ಮಾಡೋಣ. ಗಿಫ್ಟು ಫೋಟೋ ನೋಡಿ ಸಾಕು ಆಗ್ಬಿಡ್ಬೇಕು. ಮಿಸ್ ಮಾಡೋದು ಮಾಡ್ತೀರಿ, 100 ವರ್ಷ ಯಾಕೆ 1000 ವರ್ಷನೇ ಮಾಡಿ. ಹೆಂಗಿದ್ರೆ ನಿಮ್ಮ ಅಮ್ಮನ ಹಾಕ್ತೀನಿ. ಬಲ್ಲಳ್ಳಿ ಅಮ್ಮನ ಹಾಕಿದೆ ಕಾಗ ಮುಖ್ಯ ಅಂತ. ಬಲ್ಲಳ್ಳಿ ಅಮ್ಮ ಹೆಂಗ್ ಕಾಗ ಮುಖ್ಯ ಅಂತ ನೀನಾರು ನೋಡು. ಇಲ್ಲಿ ನೋಡಿ ಎಲ್ಲ ನರ್ಗೆ ಕಟ್ಕೊಂಡ್ಬಿಡೋದೆಲ್ಲ ಮಕ್ಕ ಎಲ್ಲ. ಗೈಸ್ 26 ವರ್ಷದ ಹಿಂದೆ ಮದುವೆ ಪ್ರಿಂಟು, ಮದುವೆ ಲಗ್ನ ಪತ್ರಗಳು ಹೆಂಗ್ ಬರ್ತಿದೆ ಗೊತ್ತಾ? ಅಲ್ಲಿ ನೋಡಿ ಹೆಂಗ್ ಗೊತ್ತಿದೆ. ಇದೇ ನೋಡಿ ನಮ್ಮ ಅಪ್ಪ ಅಮ್ಮಂದು ಮದುವೆ ಇದು ಇನ್ವಿಟೇಷನ್. ಬರೀ ಇಷ್ಟೇ. ಇದು ನಾನು ಮತ್ತೆ ನಮ್ಮ ಅಣ್ಣ ಕಣೆ. ಏನ್ ಅನ್ಬೇಕು? ಸರತೆ ಚಿಕ್ಕಪ್ಪ ತೇಜ ಬೀಜ ಅಕ್ಕ ಅಕ್ಕ ಪೇಸ್ಟ್. ಅಯ್ಯೋ ಹೆಂಗ್ರಿ ಪೇಸ್ಟ್ ನೀನು ಹುಟ್ಟಿದ ಏನಂತ? ಗೇಟ್. ನಿಮ್ಮ ಅಪ್ಪ ಬರೋದ್ ಲೈಟ್. ನಿಮ್ಮ ಅಪ್ಪ ಬರೋದ್ ಗೈಸ್ ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ಈ ನಿಮ್ಮ ಕನ್ನಡಿಗರು ಮತ್ತೆ ಕನ್ನಡತೆ ಮಾಡೋ ನಮಸ್ಕಾರ. ಇವತ್ತು ನೋಡಿ ನಿಮ್ಗೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಗೈಸ್ ಇವತ್ತು ತಮ್ಮನೇಲಿ ನೋಡಿರ್ತೀರಿ ನಮ್ಮ ಅಣ್ಣ, ನಮ್ಮ ಬಾಸು, ನಮ್ಮ ಡಿ ಬಾಸು ಅಂದೆ ಅಣ್ಣ. ಡಿ ಬಾಸು ನಮ್ಮ ಶಶಾಂಕಣ್ಣನ ಹುಟ್ಟುಹಬ್ಬ ಇವತ್ತು. ಎಲ್ಲರೂ ವಿಶ್ ಮಾಡಿ ನಮ್ಮ ಅಣ್ಣನ ಹುಟ್ಟುಹಬ್ಬಕ್ಕೆ. ವಿಶ್ ಯು ಮೆನಿ 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 ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಶಶಾಂಕಣ್ಣ. 100 ವರ್ಷ ಚೆನ್ನಾಗಿರೋ, 100 ವರ್ಷ ಕ್ಯಾಣ ಬರ್ದೇ ಇರೋ ಥರ ಇರೋ. ಇಲ್ಲ 50 ವರ್ಷ ಇದ್ರು ಕ್ಯಾಣ ಬರ್ದೇ ಇರೋ ಥರ ಇರೋ. ಓಕೆನಾ? ಹಿಂದಕ್ಕೆ ಐತದೆ ಇನ್ನೊಂಚೂರು ಹೋದ್ರೆ ಆಯಿತು. ಆ ಮಾಡೋದು ಇವಾಗ ಎಲ್ಲೋ ಹೋಯ್ತದಲ್ಲ ಗೈಸ್. ಯಾವುದೋ ಹುಡುಗಿ ಕರ್ಕೊ ಹೋಯ್ತವನೆ. ಎಲ್ಲೋ ಹೋಯ್ತವನೆ ನನಗೆ ಗೊತ್ತಿಲ್ಲ. ನೋಡೋ ಸಜಿಗಲ್ಲ ಬುಲೆಟ್ ತಗೊಂಡು ನಮ್ಮ ಅಣ್ಣ ಹುಟ್ಟುಹಬ್ಬ ಸೆಲೆಬ್ರೇಟ್ ಮಾಡ್ತಿದ್ದಾನೆ. ನಮ್ಮ ಅಣ್ಣನ ಹುಟ್ಟುಹಬ್ಬ ಸೆಲೆಬ್ರೇಟ್ ಮಾಡಬೇಕು. ಏನು ಮಾಡಬೇಕು, ಹೆಂಗೆ ಮಾಡಬೇಕು, ಹೆಂಗೆ ಮಾಡ್ತೀವಿ ಅನ್ನೋದು ವಿಡಿಯೋ ನೋಡ್ತಾರೆ ಗೊತ್ತಾಯ್ತು. ಗೈಸ್ ಇವಾಗ ಕಾಲೇಜ್ ತಗ ಬನ್ನಿ ಕ್ಲಾಸ್ ಅಟೆಂಡ್ ಮಾಡುವ. ಮಚ್ಚ ಕಿಡಿಕೊಂಡು ಏನೋ ಮಾಡ್ತಿದ್ದೀರಿ ಇಸ್ರಾರ್ಗೆ? ಒಡಿ ಮಚ್ಚ ಕಿಡಿಕೊಂಡು ಲವ್ ಒಡಿಯೋ. ಕ್ಲಾಸ್ ಟೈಮಲ್ಲಿ ಮಿಸ್ ಇರೋ ಟೈಮಲ್ಲಿ ಜಗಳ ಆಡಬಾರ್ದು. ಇಂಥ ಟೈಮಲ್ಲಿ ಜಗಳ ಆಡ್ಕೋಬೇಕು. ಕಿಡಿಕದೇವನ್ನ ಹೆಂಗ ನೋಡ, ಕಿಡಿಕದೇ ನೋಡು ಮಚ್ಚವನ್ನ. ಗೈಸ್ ಕ್ಲಾಸ್ ಮುಗೀತು. ಇವಾಗ ಒಂದು ವಿಡಿಯೋ ಶೂಟ್ ಮಾಡಬೇಕು, ರೀಲ್ಸ್ ಶೂಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ಒಂದು ಜಾಗಕ್ಕೆ ಹೋಗ್ಬೇಕು. ಬನ್ನಿ ಇವಾಗ ಅಲ್ಲಿ ಕೂಡ. ಗೈಸ್ ನಿಸರ್ಗ ಅಂತ ನನ್ನ ಫ್ರೆಂಡ್ ಒಬ್ರು ಬರ್ತಾರೆ. ಸೊ ಇವಾಗ ವಿಡಿಯೋ ಶೂಟ್ ಮಾಡೋಕ್ಕೆ ರೀಲ್ಸ್ ಮಾಡಬೇಕಲ್ಲ, ಅದಕ್ಕೋಸ್ಕರ ಅಲ್ಲಿಗೆ ಅಂತ ಅಂದ್ಬಿಟ್ಟು ಹೋಯ್ತವನೇ. ಬನ್ನಿ ಇವಾಗ. ಗೈಸ್ ಇವಾಗ ಮಧ್ಯಾಹ್ನ ಊಟ ಮಾಡ್ತಾವೆ ನಾನು ಇಸ್ಕೊಂಡು. ಗೈಸ್ ಇವರೇ ನೋಡಿ ನಿಸರ್ಗ, ನನ್ನ ಫ್ರೆಂಡು. ಇವ್ರ ಜೊತೆಗೆ ಇವಾಗ ಇದು ಮಾಡ್ತಿರೋ ರೀಲ್ಸ್ ಮಾಡ್ತಿರೋದು. ಮತ್ತು ಈ ಸಿಗರೇಟ್ ಇಟ್ಕೊಂಡು ತೋರಿಸೋನು ಏನಕ್ಕೆ ಅಂತ ಅನ್ಕೊಳಕ್ಕೆ ಹೋಗ್ಬೇಡಿ. ಒಂದು ಕಂಟೆಂಟ್ ರೀಲ್ಗೋಸ್ಕರ ಈ ಸಿಗರೇಟ್ ಇಟ್ಕೊಂಡಿರೋದು. ಹಸೋದಿಲ್ಲ, ಕಂಟೆಂಟಲ್ಲೂ ಅಷ್ಟೇ ಹಸಕ್ಕೆ ಹೋಗಲ್ಲ. ಬರೀ ಹಿಂಗೆ ಬಾಯಲ್ಲಿ ಇಟ್ಬಿಟ್ಟು ಕಂಟೆಂಟ್ ಮಾಡೋದು ಅಷ್ಟೇ. ವಿಡಿಯೋಗ್ರಾಫರ್ ನಮ್ಮ ಗೂಳಿ ಅವ್ರು ಇಲ್ಲೇ ಬರ್ತಾರೆ ಸೆಲೆಬ್ರೇಟ್ ಮಾಡ್ತಿದ್ರು. ಇವ್ರು ಇಲ್ಲಿಗೆ ಬಂದವ್ರೆ. ಇವಾಗ ಇಲ್ಲೇ ಒಂದು ರೀಲ್ಸ್ ಶೂಟ್ ಮಾಡಿಬಿಟ್ಟು ಮನೆಗೆ ಹೊಡುವ. ಬನ್ನಿ ಮನೋಬ್ರ ಕಮ್ರ. ನೀವು ಗೂಳಿ ಬ್ಲಾಗ್ಸಲ್ಲೆಲ್ಲ ಗೂಳಿ ನೋಡಿರ್ತೀರಲ್ಲ. ಇವಾಗ ಗುಳಿ ಮಾತಾಡ ಕಣ್ಣು ನೋಡಿ. ಸಂಜು ಬ್ರೋ ಮಾತಾಡ್ಸಿ. ಸಂಜು ಬ್ರೋ ನಿಸರ್ಗ ನಾರ್ಮನ್ಸ ಅಂತ ಇವರು. ಶರತ್ ಅವ್ರ ಅಣ್ಣಂದು ಬರ್ಡೇ ಸೆಲೆಬ್ರೇಟ್ ಮಾಡಕ್ ಬಂದಿದೀವಿ. ನೀವ್ಯಾರು? ಅಲ್ಲಿ ಯಾರೋ ಒಂದ್ ಅಣ್ಣ ನನ್ನ ಕನ್ನಡಕ ಇವ್ರಂತೂ ಯಾರಂತಾನೆ ಗೊತ್ತಿಲ್ಲ. ಗೈಸ್ ಶೂಟ್ ಎಲ್ಲ ಮಾಡಿದ್ರು, ರೀಲ್ ಶೂಟ್ 2 ವಿಡಿಯೋ ಶೂಟ್ ಮಾಡೋ ಗಂಟೆ ದೇವರಲ್ಲಿ ಎಳ್ದೋಯ್ತು ಅನ್ಕೊಳ್ರಿ. ಎಲ್ಲ ಚೆನ್ನಾಗಿತ್ತು. ಇವಾಗ ನಿಸರ್ಗ ಬಾಯ್ ನಿಸರ್ಗ, ಥ್ಯಾಂಕ್ ಯು ಬಂದಿದ್ದಕ್ಕೆ. ಥ್ಯಾಂಕ್ ಯು ಗೈಸ್. ಬನ್ನಿ ಇವಾಗ ಕಾರ್ ಎತ್ಕೊ ಹೊರಡುವ. ನಮ್ಮ ಅಣ್ಣನ ಹುಟ್ಟುಹಬ್ಬ ಸೆಲೆಬ್ರೇಟ್ ಮಾಡ್ಬೇಕು ಇವಾಗ. ಗೈಸ್ ನಮ್ಮ ಅಣ್ಣನ ಬರ್ತಡೇ ಗಿಫ್ಟು ಇದೇನೆ ನೋಡಿ. ನಮ್ಮ ಅಣ್ಣನ ಬರ್ತಡೇ ಗಿಫ್ಟು. ನಿಮ್ಮ ಬರ್ತಡೇ ಗಿಫ್ಟ್ ನಿಂಗೆ. ಥ್ಯಾಂಕ್ ಯು ಚಿನ್ನ, ಲವ್ ಯು ಚಿನ್ನ. ಶಶಾಂಕಣ್ಣನ ಬರ್ತಡೇ ಗಿಫ್ಟ್ ಇದೆ. ಏನಿರ್ಬೋದು ಅಂತ ಗಿಸ್ಸು? ಯಾವ್ದಾರು ಫೋಟೋ ಫ್ರೇಮ್ ಇರ್ತದೆ. ಫೋಟೋ ಫ್ರೇಮಲ್ಲಿ ಯಾವ ಫೋಟೋ ಅಂತ ಗಿಸ್ಸು? ಗಿಸ್ ಮಾಡಕ್ಕೆ ಆಗಲ್ಲ ಬಿಡು, ಅಂತ ಫೋಟೋ ಕೊಟ್ಟಿರೋದು. ಅದು ಅಲ್ಲ ಬಿಡು, ನೀನ್ ತಪ್ಪು. ಗೈಸ್ ಅದು ಫೋಟೋ ಫ್ರೇಮು ಅಟ್ಟಿಗೆ ಹೋಗ್ಬಿಟ್ಲಿ ರಿವೀಲ್ ಮಾಡ್ತೀವಿ ರೀ. ಗೈಸ್ ಇವಾಗ ನಮ್ಮ ಅಣ್ಣನ ಹುಟ್ಟುಹಬ್ಬಕ್ಕೆ ಕೇಕ್ ತಗೊಳಕ್ಕೆ ಅಂತ ಅಂದ್ಬಿಟ್ಟು ಬಂದಿದ್ದು.
ಗೈಸ್ ಇವ್ರು ಈ ಕೇಕ್ ಕೊಡೋಕ್ಕೆ 10 ನಿಮಿಷ ಅಂತ ಹೇಳ್ಬಿಟ್ಟು 35 ನಿಮಿಷದಿಂದ 40 ನಿಮಿಷ ಗಂಟ ಕಾಯಿಸಿದ್ರು ಅಂತ ಹೇಳಿ ಸುಮ್ಮನೆ ಟೈಮ್ ವೇಸ್ಟ್ ಮಾಡಿದ್ರು. 10 ನಿಮಿಷ ಅಂತ ಹೇಳ್ಬಿಟ್ಟು ಇವಾಗ ಬನ್ನಿ ಎಟ್ಟಿಗೆ ಹೋಗು. 7:15 ಆಗ್ಬಿಟ್ಟದೆ ಇಲ್ಲೇ ಟೈಮು. ಗೈಸ್ ಇವಾಗ ನಮ್ಮ ಮತ್ತೆ ಎಟ್ಟಿಗೆ ಹೋಯ್ತವನಿ ಎಲ್ಲರನ್ನೂ ಕರೆಯೋಕ್ಕೆ ಅಂತ ಅಂದ್ಬಿಟ್ಟು. ಏನಂದರೆ ಈ ಒಂದೇ ತಿಂಗಳಲ್ಲಿ ನಮ್ಮ ಅಪ್ಪ ಅಮ್ಮನ ಆ್ಯನಿವರ್ಸರಿ, ನಮ್ಮ ಅಣ್ಣನ ಹುಡ್ಸೋಬ್ಬ, ಚಿನ್ನ ಹೋಗಿರೋ ಅಂತೀವಿ. ನಮ್ಮ ಅಣ್ಣನ ಹುಡ್ಸೋಬ್ಬ 2 ಆಗ್ಬಿಟ್ಟದೆ. ಒಂದೊಂದು ತಿಂಗಳಾರ ಹೆಚ್ಚು ಕಮ್ಮಿ ಇರಬೇಕಾಗಿತ್ತು. ಅದು ಬರೀ 4 ದಿವಸ ಡಿಫ್ರೆನ್ಸ್. ಅತ್ತೆ ನಮ್ಮತ್ತೆ ನಮ್ಮ ಅಣ್ಣನ ಹುಡ್ಸೋಬ್ಬ ಚಿನ್ನ ಏನ ಹಿಂಗೆ ಮನೆ ಬಿಟ್ಟಿದ್ಯಾ? ನಮ್ಮ ಅಣ್ಣನ ಹುಡ್ಸೋಬ್ಬ ಹೊಸಿ ಕೇಕ್ ಕುಯ್ತಾವಿಲ್ಲ ಆ ಥರ ಸರ್ ದಪ್ತಲ್ಲಿ ಇಲ್ಲ ಮತ್ತೆ ಏನಿಲ್ಲ ಕಣಂತೆ ಭವ್ಯಕ್ಕೆ ಇಲ್ಲ ಶಿಷ್ಯ ಏನೋ ಹಿಂಗ್ ನೋಡ್ತಿದ್ಯಾ? ಅಲ್ಲ ಶಿಷ್ಯ ಗೈಸ್ ನಮ್ಮ ಶಿಷ್ಯ ತುಮಕೂರ್ಗೆ ಹೊಂಟೋಗಿದೆ, ಅದಕ್ಕೆ ಎಷ್ಟು ದಿವಸ ಕಾಣಿಸ್ಕೊಂಡಿರ್ಲಿಲ್ಲ. ಬಾ ಕೇಕ್ ಕೊಡ್ತೀವಿ ಬರಲೇ. ಏನ ಮುದುಕೆ ಅಂತ ಹಾಕಿದೆ ಎಲ್ಲ ನಿನ್ ಸರಿಯಾಗಿ ಮಾಡ್ತೀನಿ. ಹಾಕ್ತೀನಿ. ಆಗ ಮುದ್ಕೆ ಅಂತ ಹಾಕ್ತಾರ, ಇನ್ನೇನಂತ ನಿಮ್ಮ ಅಮ್ಮನ ಹಾಕ್ತಾರ, ಹೋಗಿ ನಿಮ್ಮ ಅಮ್ಮನ ಹಾಕ್ತಾಯ. ಹಾಕ್ತೀನಿ. ಬಲ್ಲಳ್ಳಿ ಅಮ್ಮನ ಹಾಕಿದೆ ಕಾಗ ಮುದ್ಕೆ ಅಂತ. ಬಲ್ಲಳ್ಳಿ ಅಮ್ಮ ಹೆಂಗ್ ಕಾಗ ಮುದ್ಕೆ ಅಂತ ಹೇಳು. ನೀನಾರು ನೋಡು ಇಲ್ಲಿ ನೋಡಿ, ಎಲ್ಲ ನರ್ಗೆ ಕಟ್ಕೊಂಡ್ಬಿಡೋದೆಲ್ಲ ಮಕ್ಕ ಎಲ್ಲ. ಶಾಸ್ತ್ರ ಮಾಡ್ತೀನಿ ಕಾಗ ಮುದ್ಕೆ ಅಂತ. ನಮ್ಮ ಅಜ್ಜಿಗೆ ಯಾಕೆ ಅನ್ಬೇಕು ಅನ್ನಲ್ಲ ನಾವು, ಕಂಡವ್ರ ಅಜ್ಜಿಗೆ ಅನ್ನೋದು. ಬಂದಿದೆ ಏನ್ ಮಾಡೆ ನಿನ್ನಟ್ಟಿ ಅಂತ ಏನು ಪ್ರಿಂಟ್ ಆಗಿ ಇಸ್ಕೊಂಡಿದೆ ನೀನು ನಮ್ಮ ಅತ್ತ ಅಟ್ಟಿಗಳಲ್ಲಿ ಕೇಳಿಲಿ ಹೇಳು ಮುದ್ಕೆ ಅಂತ ನಾನು ನಟ್ಟಿದ್ದು. ಏನ್ ನೀ ಕಟ್ಸಿದ್ಯಾ? ನೀ ಕಟ್ಟಿಸಿದ್ಯಾ? ಅಲ್ಲಿ ನಿನ್ ಗಂಡ ಕಟ್ಸಿರೋದ್ ಕಣ್ ಹೋಗು. ಕೇಳಿಲಿ ಕಾಡೋರೊಟ್ಟಿಗೆ ಯಾತಕ್ ಬಂದಿದೆ? ನಾನ್ ಬರ್ತೀನಿ. ನಮ್ಮ ಅತ್ತ ಅಟ್ಟಿ ಇದು ನಿನ್ನಟ್ಟಿ. ನೀನು ಕಾಡೋ ಅಂತ ಕೇಳ್ತಿಲ್ಲ, ಯಾತಕ್ ಬಂದೇನ ನಟ್ಟಿಗೆ? ಬರ್ತೀನಿ. ಏನಕ್ಕೆ ಇವಾಗ ಬರ್ಬಾರ್ದು ಹೇಳು. ಆಯ್ತು ಕಾಗ ಮುದ್ಕೆ ಅಂತ ಅಂತೀನಿ. ಕಾಗ ಮುದ್ಕೆ ಅಂತಾನೆ. ನಿಮ್ ಮಟ್ಟಿಗೆ ಬಂದೆ ಅಂತೀನಿ, ನಿಮ್ ಮಟ್ಟಿಲಿ ನಿಂತ್ಕೊಂಡೆ ಅಂತೀನಿ. ಏನ್ ಮಾಡಯ್ಯ ಮಾಡ್ತಿದೆ. ನಿಮ್ ಮೊಮ್ಮಕ್ಳನ್ನ ಚೂಬಿಟ್ಟಿ ಅಂದ್ಮೇಲೆ ಅದೇ ಅವನ್ನ ಆ ಪಿಳ್ಳೆ ಎರಡನೇ ಮಿಟ್ಕೊಂಡ್ ಹೆಂಗ್ ನೋಡ್ತವನಿ ಕಂಡ್ಬಿಟ್ಕೊಂಡವನು. ಲೇ ಮಿನಿ ಸಂಜು ಅದಕ್ ಮಿನಿ ಸಂಜು ಅದನೋ ಒಬ್ಬ ಮನಗತ್ ಕಣ. ಏನ್ ಇನ್ನೇನದನೋ ಮಿನಿ ಸಂಜು ಅದಂತೆ. ಇನ್ನೇನದನೋ ಮಿನಿ ಮುದುಕಿ ಅದನಾ? ಕಾಗ ಮುದ್ಕೆ ಅಂತ ಹಾಕೋಣ ನೋಡು. ಹಾಕ್ತೀನಿ. ನಮ್ಮ ಅಜ್ಜಿ ಜೊತೆ ಹಾಕ್ತೀನಿ. ಇಲ್ಲ ನಮ್ಮ ಅಜ್ಜಿನೇ. ಈಗ ಅಂದಿಲ್ಲ ನೀನು. ಅದೇ ಬೇರೆಯವ್ರಿಗಾದ್ರೆ ನಮ್ಮ ಅಜ್ಜಿ ಅಂತ ಹೇಳ್ತೀನಿ. ನಿನ್ ಜೊತೆ ಬೇಕಾದ್ರೆ ಜಗಳ ಆಡ್ತೀನಿ ನಾನು ಅಂತ. ಆಯ್ತು ಬರ್ತಡೆ ಕಟ್ ಮಾಡಿಸ್ತೀವಿ ಕೇಕ್ ನಮ್ಮ ಅಣ್ಣನ. ಪ್ಲೀಸ್ ಬಾ ಚಿನ್ನು ನಮ್ಮ ಅಣ್ಣನ್ ಬರ್ತಡೆ. ನೀನ್ ದೊಡ್ಡವ್ರು ಹಿರಿಯರ ಆಶೀರ್ವಾದ ಮಾಡ್ಬೇಕು. ಇದೇ ತಾನೇ ನಮ್ಗೆ ಆಗಲ್ಲ ಅನ್ನೋದು. ಸುಮ್ಮನೆ ಬರ್ಬೇಕು. ಇವಾಗ ಹೊಡೆದಾಕ್ಬಿಡ್ತೀನಿ. ನನ್ ಮನ್ಸ ಸರಿ ಇಲ್ಲ ನಾನು. ಅದೇ ದಪ್ತರ ಎಲ್ಲೈತೆ ಐಸು ಇನ್ನು ಕರ್ಕೊಂಬಂದಿಲ್ಲ ಹೊಂಟಲ್ಲ ಐಸು. ಹತ್ಕ ಹೋಗಿದ್ರಲ್ಲ ಇಬ್ರುವೆ. ಗುರು ಇನ್ನು ಅಲ್ಲೇ ಇದ್ದಾನ. ಪಾಪ ಬಚ್ಚಿನು ಬಾ ಗುರು. ಕೇಕ್ ಕಟ್ ಮಾಡಿಸ್ತೇವೆ. ನಮ್ಮ ಅಣ್ಣನ ಹುಡ್ತಾ ಬಾ ಇವತ್ತು ಫುಲ್ ಗತ್ತು ಗುರು. ಗೈಸ್ ತಮ್ಮ ದೊಡ್ಡವ ಬಟ್ಟೆ ಒಣಗಿ ಆಗ್ತದೆ. ಕೇಕ್ ಕುಯ್ಸ್ತೇವೆ ಬಾಬುಸಿ ಹಂಗೆ. ಗೈಸ್ ಹ್ಯಾಪಿ ಬರ್ತಡೇ. ಕಾಯಿ ಎಣ್ಣ ಅಂತ ಬರ್ಸಿರೋದು. ಇವರು ನಮ್ಮ ಅಣ್ಣಂಗೆ ಏನಾದ್ರು ಗಿಫ್ಟ್ ಕೊಡುಗುರು ನೀನು. ಹಿಂಗೆ ಅಂದ್ಬಿಟ್ರೆ ಕೊಡುಗುರು. ಎಂಟಣ್ಣ ನೀವು 2 ಚಾಕ್ಲೇಟ್ ಕೊಟ್ಬಿಡುಗುರು. ಅಪ್ಪ ನಿಂತ್ಕಪ್ಪ. ಅದೇ ಕಪ್ಪ ಹೊಡೆದೆ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಕಾಯಿ ಅಣ್ಣ. ಅಪ್ಪ ಇವಾಗ ನಿಮ್ಮ ಅಣ್ಣನ ನಿಂಗೆ ಬೈಯಲ್ವ ಇರಪ್ಪ. ಅಪ್ಪ ಗುರು ನಮ್ಮ ಅಣ್ಣನ ಹುಡ್ತಾ ವಿಶ್ ಮಾಡು ಗುರು. ನೀನು ಗುರು ಹ್ಯಾಪಿ ಬರ್ತಡೇ ಗುರು. ಬರ್ತಡೇ ಬಾಯ್ ಬಾಯ್ ಬಾಯ್. ಹ್ಯಾಪಿ ಬರ್ತಡೇ ಗುರು. ಗುರು ಬಾಯ್ ಬಾಯ್ ಬಾಯ್. 8845 ಅಕ್ಕ. ಅಪ್ಪ ನಿನ್ನ ಮಗನ ಬರ್ತಡೇ. ನಿನ್ನ ಮಗನ ಹುಡ್ಸಬ ಇವತ್ತು ವಿಶ್ ಮಾಡು. ಒಂದು ಆಶೀರ್ವಾದ ಮಾಡು ಏನಾರು. ಇವತ್ತು ಡಾಕ್ಟರ್ ರಾಜ್ಕುಮಾರ್ ಅವರು ಹುಟ್ಟುಹಬ್ಬ. ಅದೇ ದಿನ ಇರಿ ಇನ್ನೊಂದ್ಸತಿ ಹೇಳಪ್ಪ. ಇವತ್ತಿನ ದಿನ ನನ್ನ ಮಗನ ಹುಟ್ಟುಹಬ್ಬ. ಅದ್ರ ಜೊತೆಲೆ ಡಾಕ್ಟರ್ ರಾಜ್ಕುಮಾರ್ ಅವರು ಹುಟ್ಟುಹಬ್ಬ. ಎಂತ ಕ್ರೇಜ್ ನೋಡಿ. ರಾಜ್ಕುಮಾರ್ ಅವ್ರು ಹುಟ್ಟಿದ್ರೆ ನನ್ನ ಮಗ ಹುಟ್ಟಿದ್ದಾನೆ ಅಂದ್ರೆ ಅವ್ರ ಥರ ಎತ್ತರಕ್ಕೆ ಬೆಳೀತಾನೆ ಅಂತ ಅನ್ಕೊಂಡಿವ್ನಿ. ಹಂಗೆ ಬೆಳೀಲಿ. ಅಲ್ಲ ನೀನ್ ಎಂತ ಅಪ್ಪನಪ್ಪ ಅಂತ ಫ್ಯಾನ್ ಆಗಿ ಅಂತ ದಿನ ನೆಚ್ಬಿಟ್ಟಿದೆಯಲ್ಲಪ್ಪ ಇಂಥ ಮಗನ. ಹಂಗೆಲ್ಲ ಮಾತಾಡಬಾರ್ದು. ಯಾಕಪ್ಪ ಫೈಟಿಂಗ್ ರಾಜ್ಕುಮಾರ್ ಅವ್ರ ಫೈಟಿಂಗ್ ಎಲ್ಲ ಹೊಡಿತಾರಲ್ಲ, ಹಂಗೆ ಹೊಡಿಯೋಕೆ ಗೊತ್ತಿಲ್ಲಪ್ಪ ಏನಾದ್ರು ಮಾತಾಡಿದ್ರೆ. ಗೈಸ್ ನಮ್ಮ ಅಪ್ಪ ಡಾಕ್ಟರ್ ರಾಜ್ಕುಮಾರ್ ಅವ್ರ ಅಭಿಮಾನಿ ಆಗಿರೋದಕ್ಕೆ ನಮ್ಮ ಅಣ್ಣನ ಅದೇ ದಿವಸ ಹುಟ್ಟಿರಂಗ ಅವನೇ.
ಎಂತ ಬಾಂಡಿಂಗ್ ನೋಡ್ರಿ, ಎಂತ ಅವ್ರ ಆದರ್ಶ ಅಳವಡಿಸ್ಕೊಳ್ಳಿ, ಅಷ್ಟು ಕೇಳಕ್ ಇಷ್ಟಪಡ್ತೀನಿ. 1% ಅಳವಡಿಸ್ಕೊಳ್ಳಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಓದಿತೀನಿ ಆ ಥರ ಎಲ್ಲ ಅನ್ಕೋಬಾರ್ದು. ಅಪ್ಪ ಅವ್ರಲ್ಲಿ ಈ ಭಾಷೆಯಲ್ಲಿ ಮಾತಿಲ್ಲ ಕತೆ ಇಲ್ಲ ಗೈಸ್. ನಮ್ಗೆ ಜ್ಞಾನವೇನೂ ಇಲ್ಲ, ನಮ್ಮ ಅಕ್ಕನೂ ಇಲ್ಲ, ಯಾರೂ ಇಲ್ಲ, ಎಲ್ಲ ಊಟಗೋರು ಊರಿಗೆ. ಅದೇ ಒಂಥರ ಬೇಜಾರು ಅನ್ಕೊಳ್ಳಿ. ಬರ್ತಡೇ ಸೆಲೆಬ್ರೇಷನ್ ಇನ್ನೂ ಸಕ್ಕದಾಗಿರೋದು ಅವಾಗ ಎಲ್ಲರೂ ಇದ್ದಾಗ. ದೊಡವ ಒಂದು ವಿಶ್ ಮಾಡಿ ದೊಡವ, ನಮ್ಮ ಅಣ್ಣಂಗೆ ವಿಶ್ ಮಾಡಿ ದೊಡವ. ಹ್ಯಾಪಿ ಬರ್ಡೇ. ಬೆಳಿಗ್ಗೆನೆ ಮಾಡಿದ್ರೆ ನಿಂತ್ಕೊಂಡು ಯೋಚನೆ ಮಾಡ್ತಾರ. ಇವಾಗ ಇನ್ನೊಂದ್ಸತಿ ಮಾಡುವ ಆಶೀರ್ವಾದ ಮಾಡು ನಮ್ಮ ಅಣ್ಣಂಗೆ. 100 ವರ್ಷ ಚೆನ್ನಾಗಿರೋ ಶಿಷ್ಯ ಅನ್ನು. 100 ವರ್ಷ ಚೆನ್ನಾಗಿರಪ್ಪ, ಒಳ್ಳೇದ. ಅದೇ ನೀನು ವಿಶ್ ಮಾಡು ನಮ್ಮ ಅಣ್ಣಂಗೆ. ಹ್ಯಾಪಿ ಬರ್ತಡೇ ಕಾಯಿ ಅಣ್ಣ ಅಂತ ವಿಶ್ ಮಾಡು. ಚೆನ್ನಾಗಿರಪ್ಪ 100 ವರ್ಷ. 100 ವರ್ಷ ಎಲ್ಲ 100 ವರ್ಷ ಎಲ್ಲಿ ಬದುಕ್ತಾ ಇದಾರೆ ಈ ಜಗತ್ತಲ್ಲಿ? 100 ವರ್ಷ ಎಲ್ಲ 50-60 ವರ್ಷಕ್ಕೆ ಹೊಂಟೋಯ್ತವ್ರೆ. ಒಳ್ಳೆ ಇದ್ರಲ್ಲಿ ನಿಜ ಕಣತೆ, ಇವಾಗಿನ ಅವರೇಜ್ ಲೈಫ್ ಸ್ಟೈಲ್ ಅಷ್ಟೇ ಕಣತೆ. ವಿಶ್ ಮಾಡೋದು ಮಾಡ್ತೀರಿ 100 ವರ್ಷ ಯಾಕೆ 1000 ವರ್ಷನೇ ಮಾಡಿ ಹೆಂಗಿದ್ರೆ. 100 ವರ್ಷ ಮಾಡಿ 50 ವರ್ಷಕ್ಕೆಲ್ಲ ಓಟೈತವ್ರಂತ ನೀನ್ ಹೇಳಿದ್ರ ಹಂಗಲ್ಲ ಕಣ್ ನೋಡವ. ಹಂಗೆಲ್ಲ ಮಾತಾಡ್ಬಾರ್ದು. ಅವರೇಜ್ ಲೈಫ್ ಸ್ಪ್ಯಾಮು ಒಬ್ಬರದು ಇವಾಗ ಒಂದು 60 ವರ್ಷ 70 ವರ್ಷ. ಪೂಜೆ ಅಂತಾರ ಆಡ್ತಿದೆ ಇಲ್ಲ. ನಾನ್ ತಿನ್ಸ್ತೀನಿ ನಮ್ಮ ಕೇಕ್ ಔಸಿ ಎಲ್ಲ ಒಂದು ಗ್ರೂಪ್ ಫೋಟೋ ತಗೊಂಡು ಬನ್ನಿ ದೊಡ್ಡಪ್ಪ. ಹುಟ್ಟಿದ ತಪ್ಪಿಗೆ ಹಬ್ಬದ ಶುಭಾಶಯಗಳು. ನಂಗಿಂತ ಹೊಸಿ ಮುಂಚೆ ಹುಟ್ಬಿಟ್ಟಿದ್ಯಾ, ನಾನೇ ಮುಂಚೆ ಹುಡ್ಬೇಕಾಗಿತ್ತು, ನಾನೇ ಅಣ್ಣ ಆಗ್ಬೇಕಿತ್ತು, ನೀನೇ ತಮ್ಮ ಆಗ್ಬೇಕಿತ್ತು ಅನ್ನೋದು ನನ್ನ ಆಸೆ. ಅದಾದ್ರೆ ಸ್ವಲ್ಪ ಬೇಗ ಕುಳಗಿಡ್ಡ ಗುರು ಇದು. ಒಂದೇ ಸಮಯದಲ್ಲಿ ಇದು ಸಕ. ಒನ್ಸ್ ಅಗೇನ್ ವಿಶ್ ಯು ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಅಣ್ಣ. ಕಟಿಂಗ್ಸ್ ಅಣ್ಣ. ಬನ್ನಿ ಗೈಸ್, ಇವತ್ತು ನಮ್ಮ ಅಣ್ಣನ ಹುಟ್ಟುಹಬ್ಬ ಆಗಿತ್ತು. ಬರ್ತಡೇ ಸೆಲೆಬ್ರೇಷನ್ ಫುಲ್ ಫ್ಯಾಮಿಲಿ ಜೊತೆಗೆ ಮಾಡಿರೋದು. ಅದು ನಮ್ಮ ದೊಡ್ಡಪ್ಪ ನಮ್ಮ ದೊಡ್ಡಮ್ಮ ಯಾವಾಗಲೂ ಒಂದೇ ಫ್ಯಾಮಿಲಿ ಇದ್ದಂಗೆ ನಾವು ಇಷ್ಟು ಜನನೇ ಎಲ್ಲರೂ ಒಟ್ಟಿಗೆ ಫ್ಯಾಮಿಲಿ. ನಮ್ಮ ಅತ್ತೆ ನಾವು ಎಲ್ಲ. ನಿಮ್ಗೆ ಹೆಂಗೆ ಅನಿಸ್ತು ಕಮೆಂಟ್ ಮಾಡಿ. ನಾವು ಬರ್ತಡೇ ಸೆಲೆಬ್ರೇಟ್ ಮಾಡಿದ್ದು ನೋಡಿ. ಇವಾಗ ಸ್ವಲ್ಪ ಕಮ್ಮಿ ಜನ ಅವ್ರು, ಇನ್ನೂ ಸ್ವಲ್ಪ ಜಾಸ್ತಿ ಇರ್ತಿದ್ರು. ಇವಾಗ ಕಮ್ಮಿ ಅವ್ರು ಏನಿಲ್ಲ, ಏನು ಮಾಡೋಕ್ಕಾಗಲ್ಲ. ಅಪ್ಪ ಏನಾರು ಹೇಳಿದ್ರೆ ಹೇಳ್ಬಿಡಪ್ಪ. ಎಲ್ಲ ನೀನು ಹೇಳಿದೆಯಲ್ಲಪ್ಪ. ನೀನೇನಾರು ಹೇಳಪ್ಪ. ಕರ್ನಾಟಕ ಇವಾಗ ಗೆಸ್ಟ್ ಅಂತ 4-5 ಜನ ಕರೆದಿರ್ತಾರೆ. ಒಬ್ರು ಮಾತಾಡಿದ್ರು ಅಂದ್ಬಿಟ್ಟು ಎಲ್ಲ ನೀವೇ ಹೇಳಿದಿರ ಅಂತ ಅಂದ್ಬಿಟ್ಟು ಬಿಟ್ಬಿಡಾಗ. ಕನ್ನಡ ನಾಡಿನ ಸಮಸ್ತ ಕನ್ನಡಿಗರಿಗೆ ತಿಮ್ಮೇಗೌಡ ಮಾಡುವ ನಮಸ್ಕಾರಗಳು. ಇವತ್ತಿನ ದಿನ ನನ್ನ ಮಗ ಸಸಂಕ್ನ 23ನೇ ವರ್ಷ ತುಂಬಿ 24ನೇ ವರ್ಷ ಹುಟ್ಟುಹಬ್ಬವನ್ನು ಅವನು ಆಚರಣೆ ಮಾಡ್ತಾ ಇದ್ದಾನೆ ನನ್ನ ಮಗ. ನಮ್ಮ ಅಣ್ಣಂಗೆ ಗಿಫ್ಟು. ನಮ್ಮ ಸಸಂಕು ಇನ್ನೂ ಬುದ್ಧಿವಂತನಾಗಿ ಬೆಳಿಲಿ ಅಂತ ನಾನು ಆಶಿಸ್ತೀನಿ. ಓಪನ್ ಮಾಡೋಣ. ಗಿಫ್ಟು ಫೋಟೋ ನೋಡಿ ಸಾಕಾಗ್ಬಿಡ್ಬೇಕು. ಹೆಂಗೆ ಇಳಿಸಿದೆ ನೋಡಿ ಗಿಫ್ಟು. ಹೆಂಗಿದ್ದಣ್ಣ? ಚೆನ್ನಾಗಿದೆ ಗುರು, ಚೆನ್ನಾಗಿದೆ ಗುರು. ಅಲ್ಲ ಗುರು ಯಾರು ಗುರು ಅದು? ನಮ್ಮ ಕುಳ ಮೌಲ್ಯನ ಗುರು ಅದು. ಗುರು ಮೌಲ್ಯ ಅಲ್ಲ ಗುರು ಅದು. ನಾನು ಗುರು ಅದು ಸರದು ಸಸಾಂಕ ಮುದ್ದು ತರ ಇದೆಗಳ ನಿನ್ಗಿಂತ ಯಾವಾಗ ಇಲ್ಲಿ ನೋಡ್ಲಿ ಆನೆ ಚೆನ್ನಾಗಿರೋದು. ನಾನು ಕಣ ನೀನು ಗತ್ತು ಬಿಡು. ಅರ್ಧಕ್ಕೂ ಆಗಲ್ಲ. ಏನಂತ ಅಕ್ಕ ಯಾವ್ದು ನಮ್ಮ ಮನೇನೆ ಚೆನ್ನಾಗಿರೋದು. ಗುರು ಹೆಂಗೈತೆ ಗುರು ಗಿಫ್ಟು? ಕೊಡು ಅವನ್ಗ. ಕೋಣ ಸುಳಿ ಗುರು ಹೆಂಗಿದ್ದು ಗುರು ಫೋಟೋ? ಚೆನ್ನಾಗಿದೆ ಗುರು. ಫೋಟೋದಲ್ಲಿ ಇರೋರು ಚೆನ್ನಾಗಿರೋ ಗುರು. ನೀನೇ ಸೂಪರ್. ಹಾ ನಾನೇ ಸೂಪರ್ ಗುರು. ನೀನು ಬರಲಿ ಚಿಕನ್ ಕಾಣ್ತಾ ಇದ್ದೀರಾ? ಅಲ್ಲಿ ನಾನು ಏನಕ್ಕೆ ಇಷ್ಟು ಚೆನ್ನಾಗಿ ಉಡ್ತಿ ಅಂತ ಗೊತ್ತಾಗಿಲ್ಲ ಗುರು ನಂಗೆ. ಏನಕ್ಕೆ ಇಷ್ಟು ಚೆನ್ನಾಗಿ ಉಟ್ಬಿಟ್ಟಿ ಅಂತ. ಈ ಭೂಮಿ ಮೇಲೆ ಇರೋ ಬ್ಯೂಟಿ ಎಲ್ಲ ನಂಗೆ ಕೊಟ್ಬಿಟ್ಟು ಗುರು ದೇವ್ರು. ನಮ್ಮ ಚಿನ್ನುಗೆ ತಿನ್ಸಿಲ್ಲ ಕೇಕು. ತಿನ್ಸಪ್ಪ ಚಿನ್ನು. ಗೈಸ್ ಬರ್ತಡೇನೇ ಆಗೋಯ್ತು, ಸ್ಪ್ರೇನೇ ಹೊಡಿದಿಲ್ಲ. ಇವಾಗ ತೃಪ್ತಿ ನಮ್ಮ ಮಟ್ಟಿಲಿ ಒಂದು ಬರ್ತಡೇ ಮಾಡಿದೀವಿ ಅಂತ ನಾವು ಬೇಕಲ್ಲ. ನಿಜವಾಗ್ಲೂ ಇರಪ್ಪ ಬರ್ತಡೇ ಅಂದ್ರೆ ಹಿಂಗೆ ಇರ್ಬೇಕಪ್ಪ. ಅಪ್ಪ ಹೊಸ ಕಪಾಲ ಕಟ್ಟಿ ಈಗ ಒಂಚೂರು ಅಪ್ಪ ನೀನೊಂಚೂರು ಬೈದಿಯಲ್ಲಪ್ಪ ಚೂರು ಒಂಚೂರು ಕೈಗೆ ಒಂಚೂರು ಕಣಪ್ಪ. ಹೊರದಾಯ್ತಲ್ಲ ಬಿಡಿ ಸುಮ್ಗ. ನೀನ್ ನಿಜವಾಗ್ಲೂ ಅಜ್ಞಾನಿ ನೆನ್ಕಳ.
ಅಪ್ಪ ಒಂದ್ ಚೂರು ನಿಮ್ಗೆ ಮನ್ಸತ್ವ ಐತೆ ನಾಗರಿಕತೆ ಇಲ್ಲ ಮಕ್ಳು ಇರೋದೇ ಟಾರ್ಚರ್ ಇಲ್ದೆದವ್ರು. ನಡಿ ಸುಮ್ಗ ಮಕ್ಳು ಟಾರ್ಚರ್ ತಳ್ಕೊಬೋಸಿ ಅಪ್ಪ ನಾಗರಿಕತೆ ಇಲ್ಲದ ಮದುವೆ ಇದು ಅಂತ ಹೇಳ್ಬಿಟ್ಟು. ಆದ್ರೆ ನಿಮ್ ಬಾಯಲ್ಲಿ ಬೈಗಳು ಕೇಳೋದು ಒಂದು ಚೆನ್ನಾಗಿ ಏನು ಭಯಲ್ಲ ನಡಿ ನಮಗ್ ನಾವು ಮಾಡ್ಕೊಬಾರು ಐಕ್ಲಿಗೆಲ್ಲ ಎಷ್ಟು ಚಂದ ನಾವು ಎಲ್ಲ ಎಲ್ಲಿದ್ದಾರೆ ಹುಡುಗರುಗಳೆಲ್ಲ. ಗೈಸ್ ನಾವು ಬರ್ತಡೇ ದಿವಸ ಜಾಸ್ತಿ ನನ್ನ ಪ್ರಕಾರ ನಾನು ಬರ್ತಡೇ ದಿವಸ ಯಾರೋ ಅವ್ರ ಬರ್ತಡೇ ದಿವಸ ಖುಷಿಯಾಗಿ ಇರೋಲ್ಲ ಅನ್ಸುತ್ತೆ. ಬಿಕಾಸ್ ಯಾಕಂದರೆ ಅವ್ರು ನನಗೆ ಇದು ಹುಡ್ತಬ್ಬಗೆ ವಿಶ್ ಮಾಡಿಲ್ಲ, ಇವ್ರು ನನ್ನ ಹುಡ್ತಬ್ಬಗೆ ವಿಶ್ ಮಾಡಿಲ್ಲ ಅಂತ ಅಂದ್ಕೊಂಡು ಅದೇ ಒಂದು ಬೇಜಲ್ಲಿ ಇರ್ತೀವಿ. ಆ ಥರ ಯೋಚನೆ ಮಾಡೋದು ಬೇಡ. ನನ್ನ ಬರ್ತಡೇಗೆ ನನಗೂ ಸೇಮ್ ಹಿಂಗೆ ಎಕ್ಸ್ಪೀರಿಯನ್ಸ್ ಆಗದೆ. ಆದರೆ ಅವ್ರು ವಿಶ್ ಮಾಡಿಲ್ಲ, ಇವ್ರು ವಿಶ್ ಮಾಡಿ ಅದನ್ನೆಲ್ಲ ಎಕ್ಸ್ಪೆಕ್ಟೇಷನ್ ಏನು ಇಟ್ಕೊಳ್ಳಿದೆ. ನಮ್ಮ ಬರ್ತಡೇನ ನಾವೇ ಸೆಲೆಬ್ರೇಟ್ ಮಾಡ್ಕೊಳ್ಳುವ, ನಮಗೆ ನಾವೇ ಕೇಕ್ ಕಟ್ ಮಾಡಿಸ್ಕೊಳ್ಳುವ, ನಮಗೆ ನಾವೇ ಸೆಲ್ಫ್ ಗಿಫ್ಟ್ಗಳನ್ನ ಕೊಟ್ಕೊಳ್ಳುವ ಅಷ್ಟೇ. ಗಡ್ಡೆಗೆ ಹೋಗ್ದಿತ್ತು ನೋಡಿಲ್ಲಿ ಹಂಗಾಗ್ತಾರೆ. ನಿಮ್ ಬೈತಕ್ ಹೋಗಲ್ವೇ ಇಲ್ಲ ಮನೆ ಕಲಿಯ ಅಂತ ಬೈತಕ್ ಹೋಯ್ತೀರಾ ಇಲ್ಲ ಬೈತಕ್ ಹೋಯ್ತೀರಾ ಇಲ್ಲ ಮನೆ ಕಲಿಯ ಮನೆ ಗೈಸ್ ನಮ್ಮ ಮಟ್ಟಿಲಿ ಇವತ್ತು ನಮ್ಮ ಅಣ್ಣನ ಹುಟ್ಟುಹಬ್ಬ ಸ್ಪೆಷಲು ಚಿಕನ್ನು. ನಮ್ಮಮ್ಮ ಗೊಜ್ಜು ಮಾಡೋದೆ, ಚಿಕನ್ ಗೊಜ್ಜು. ಇಷ್ಟು ದಿವಸ ಗಂಟೆ ಸಾರು ಮಾಡ್ತಿತ್ತು, ನಮ್ಮಪ್ಪ ತಿನ್ನೋಲ್ಲ. ಬಿಸಿ ಬಿಸಿ ಮುದ್ದೆ ಚಿಕನ್. A few moments later. ಹ್ಯಾಪಿ ಬರ್ತ್ಡೇ ಶಶಾಂಕ್. ಇರೋ ಪೈನ ಬಿಡ್ತಾನೆ ಮೂಗಂಡ್ ತುರ್ಕೊಂಬದವೆ ನನ್ನ ಕಣ್ಣನು ಸಾಕು ಇಷ್ಟ ಸಾಕು ಅವನ್ಗ ಅಲ್ಲಿ ಬಿಡ್ರಿ. ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತೀವಿ ಗೈಸ್. ನಮ್ಮ ಅಣ್ಣನ ಬರ್ತ್ಡೇ ಸೆಲೆಬ್ರೇಷನ್ ಮುಗೀತಿ ಇವತ್ತಿಗೆ. 2 ಕಡೆ ಕೇಕ್ 3 ಕಡೆ ಕೇಕ್ ಕಟ್ ಮಾಡ್ಬಿಟ್ಟ. ಬರ್ತಡೇ ಏನ್ ಅನಿಸ್ತು? ಈ ವರ್ಷದ ಬರ್ತಡೇ ಹಿಂಗಿತ್ತು, ಇಷ್ಟ ಆಯ್ತಾ? ಎಲ್ರಿಗೂ ಥ್ಯಾಂಕ್ಸ್ ಹೇಳ್ಬಿಟ್ಟು ನಿಂಗೆ ಕೇಕ್ ಕಟ್ ಮಾಡಿದವ್ರಿಗೆ ವಿಶ್ ಮಾಡಿದವ್ರಿಗೆ ಎಲ್ಲರಿಗೂ ಥ್ಯಾಂಕ್ ಯು. ಅಲ್ಲ ಅದನ್ನೇ ನಾರ್ಮಲ್ ಆಗಿ ಹೇಳು, ಯಾಕೆ ಓವರ್ ಐಪಲ್ಲಿ ಹೇಳ್ತಿದ್ದೀನಿ. ನಾನೇನು 50 ರೂಪಾಯಿ ಕೇಳ್ತಿಲ್ಲ. ಆಮೇಲೆ ಇನ್ನೇನಾದ್ರು ಹೇಳ್ಬಿಡು, ಹೇಳಕ್ ಬಂದಿಲ್ಲ. ನನ್ನ ಹುಟ್ಟುಹಬ್ಬಕ್ಕೆ ಶುಭ ಕೋರಿದೆ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು. ಥ್ಯಾಂಕ್ ಯು. ಇವತ್ತು ನೋಡೋಣ ಇಲ್ಲಿಗೆ ಮುಗಿಸ್ತೀನಿ. ವಿಡಿಯೋಸ್ ಆಗಿದೆ ನನಗೆ ವಿಡಿಯೋಸ್ ಆಗಿದೆ ಒಂದು ಲೈಕ್ ಮಾಡಿ, ತುಂಬ ಜಾಸ್ತಿ ಇಷ್ಟ ಆಗಿರೋ ಸಬ್ಸ್ಕ್ರೈಬ್ ಮಾಡಿ ಸಾಕು. ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಹಿಂಗೆ ಲವ್ ಜಾಸ್ತಿ. ಟಟ್ಟಾ ಬೈ ಬೈ. ನಮ್ಮ ಅಣ್ಣನ ಹುಟ್ಟುಹಬ್ಬಕ್ಕೆ ವಿಶ್ ಮಾಡಿದವ್ರು ಎಲ್ಲರಿಗೂ ಲವ್ ಯು ಜಾಸ್ತಿ. ಥ್ಯಾಂಕ್ ಯು.